ಮ್ಯಾಮ್, ಈ ಪ್ರತಿಭಟನೆ ಇಡೀ ಕರ್ನಾಟಕದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಅನ್ಯಾಯ ಯಾವ ರೀತಿ ಆಗ್ತಾ ಇದೆ ಅಂತಂದರೆ, ಇವರು 1 ತಿಂಗಳು ಮುಂಚೆ KPSC ಇಡೀ ಎಂಟೈರ್ ಹಿಸ್ಟ್ರಿ ಆಫ್ KPSCಯಲ್ಲಿ 1 ತಿಂಗಳು ಮುಂಚೆನೇ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿದ್ದಾರೆ. 1 ವಾರ ಮುಂಚೆನೇ ಎಲ್ಲ ಸೆಂಟರ್ಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಅದು ಇನ್ಜಸ್ಟಿಸು ಮತ್ತು ಅದರಲ್ಲಿ ಕರಪ್ಷನ್ ಆಗೋವಂಥ ಒಂದು ಎಲ್ಲ ಸಾಧ್ಯತೆ ಇದು ಇದೆ. ಎರಡನೇದೇನಪ್ಪ ಅಂತಂದರೆ, ವೀಕ್ ಡೇಸಲ್ಲಿ ಮಾಡ್ತಾ ಇರೋದ್ರಿಂದ ಎಲ್ಲ ಸ್ಟೂಡೆಂಟ್ಸು ಅಂದರೆ ವೀಕ್ ಡೇಸಲ್ಲಿ ಮಾಡ್ತಾ ಇರೋದ್ರಿಂದ ಡಿಸೇಬಲ್ಡ್ ಪರ್ಸನ್ಗೆ ರೈಟರ್ ಸಿಗ್ತಾ ಇಲ್ಲ. ಮತ್ತು ಅದ್ರ ಜೊತೆಯಲ್ಲಿ ಯಾರೆಲ್ಲ ಪ್ರೈವೇಟ್ ಜಾಬಲ್ಲಿ ವರ್ಕ್ ಮಾಡ್ತಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟಲ್ಲಿದ್ದಾರೆ, ಅವ್ರಿಗೆಲ್ಲರಿಗೂ ಅವರು ಎಕ್ಸಾಮ್ಸ್ ಬರೀಬೇಕು ಅಂತ ಇದೆ. KPSC ಪ್ರತಿ ವರ್ಷ ಕಾಲ್ ಮಾಡಲ್ಲ. ಪ್ರತಿ ವರ್ಷ ಎಕ್ಸಾಮ್ಸ್ ಆಗ್ತಾ ಇದ್ದಾರೆ. ಈ ವರ್ಷ ಎಕ್ಸಾಮ್ಸ್ ಬರೆದು ನೆಕ್ಸ್ಟ್ ಟೈಮ್ ಈ ಸತಿ ಅಟೆಂಡ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಏನಾದರೂ ಅಟೆಂಡ್ ಮಾಡ್ಬೋದು ಅಂತ ಒಂದು ಭರವಸೆ ಇಟ್ಕೊಬೋದು. ಆದರೆ 5 ವರ್ಷಕ್ಕೆ 10 ವರ್ಷಕ್ಕೆ ಒಂದು ಸತಿ ನೋಟಿಫಿಕೇಶನ್ ಆಗುತ್ತೆ. ಅದರಿಂದ ಅವರಿಗೆಲ್ಲ ಅನ್ಯಾಯ ಆಗ್ತಾಯಿದೆ. ಮತ್ತು ಸೇಮ್ ಡೇ 27th UGC ನೆಟ್ ಎಕ್ಸಾಮ್ಸ್ ಇದೆ. ಆ ಒಂದು ಎಕ್ಸಾಮ್ಸು ಕ್ಲಾಶ್ ಆಗೋದ್ರಿಂದ ಈ ಒಂದು ಎಕ್ಸಾಮ್ಸು ಅಟ್ಲೀಸ್ಟ್ ಅವಕಾಶ ಮಾಡಿಕೊಡ್ಬೇಕು. ಒಬ್ರಿಗೆ ಅನ್ಯಾಯ ಆದರೂ ಅನ್ಯಾಯನೇ, 1,000 ಜನಕ್ಕೆ ಅನ್ಯಾಯ ಆದರೂ ಅನ್ಯಾಯನೇ, 1,00,000 ಜನಕ್ಕೆ ಅನ್ಯಾಯ ಆದರೂ ಅನ್ಯಾಯನೇ. ಇವರು ಒಬ್ಬರು ಇಬ್ಬರು ಅಂತಲ್ಲ ಮ್ಯಾಮ್, ನೀವು ನೋಡ್ದಂಗೆ ಸಾವಿರಾರು ಜನ ಇದ್ದಾರೆ ಕರ್ನಾಟಕದಲ್ಲಿ. 2,10,000 ಏನು ಸ್ಟೂಡೆಂಟ್ಸ್ ಎಕ್ಸಾಮ್ಸ್ ಬರೀತಾ ಇದ್ದಾರೆ. ಅಷ್ಟು ಜನದಲ್ಲಿ ಮೆಜಾರಿಟಿ ಆಫ್ ದಿ ಪೀಪಲ್ಲು ವಾಂಟ್ ಪೋಸ್ಟ್ಪೋನ್, ಅಂದರೆ ಎಕ್ಸಾಮ್ಸ್ಗೆ ಎಲ್ಲರಿಗೂ ಅನುಕೂಲ ಆಗೋ ರೀತಿ ಒಂದು ಡೇಟ್ ಫಿಕ್ಸ್ ಮಾಡಿಬಿಟ್ಟು ಎಕ್ಸಾಮ್ಸ್ ನಡೆಸಿದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಇದ್ರ ಜೊತೆಲಿ ಸರ್ಕಾರ, ನಾನು KPSCಗೆ ಒಂದು ಪ್ರಶ್ನೆ ಮಾಡೋದಂತಂದರೆ, ಈ ಒಂದು KS ಎಕ್ಸಾಮ್ಸು ತಾರಾತೂರಿ ಏನು ಎಕ್ಸಾಮ್ಸ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಇಷ್ಟು ಅವಸರವಾಗಿ ಎಕ್ಸಾಮ್ಸ್ ಮಾಡ್ತಾ ಇದ್ದೀರಲ್ಲ, ಇದೇ ಕಾಳಜಿನ ಬೇರೆ ಎಕ್ಸಾಮ್ಸು ರಿಸಲ್ಟ್ಸ್ ಬಿಡೋದಕ್ಕೆ ಒಂದೊಂದು ಎಕ್ಸಾಮ್ಸು ವಿಕಾಸ್ ಕಿಶೋರ್ ಸರ್ ಮತ್ತು ಲತಾ ಕುಮಾರಿ ಮೇಡಮ್ ಇದು ಒಂದು ಎಕ್ಸಾಮ್ಸ್ ಆದಮೇಲೆ ವಿತಿನ್ 2 ಮಂತ್ಸಲ್ಲಿ ಎಕ್ಸಾಮ್ ರಿಸಲ್ಟ್ ಬಿಡ್ತಾಯಿದ್ರು. 8 ತಿಂಗಳು 1 ವರ್ಷ 2 ವರ್ಷ ಆದ್ರೂ ಇವ್ರು ರಿಸಲ್ಟ್ ಬಿಡ್ತಾ ಇಲ್ಲ. ಆ ಒಂದು ಪ್ರಶ್ನೆ ಇವ್ರಿಗೆ ಯಾಕೆ ಬರ್ತಾ ಇಲ್ಲ? ಈ KS ಎಕ್ಸಾಮ್ಸ್ ಯಾಕೆ ಇಷ್ಟು ಆ ತಾರಾತುರಿ ನಡೆಸ್ತಾ ಇದ್ದೀರಾ? ಬಿಕಾಸ್ ಯಾಕೆಂದರೆ KPSCಲಿ ಕೆಲವೊಂದು ನಾನು ನೋಡಿರೋಂಗೆ ಇವಾಗ ನೆಕ್ಸ್ಟ್ ಇಯರು 3-4 ಜನ ಮೆಂಬರ್ ರಿಟೈರ್ಡ್ ಆಗ್ತಾ ಇದ್ದಾರೆ. ಅದ್ರ ಜೊತೆ ಏನಪ್ಪ ಅಂದರೆ, ಈ ಒಂದು KPSCಯಲ್ಲಿ ಹೈಯೆಸ್ಟ್ ಕರ್ನಾಟಕದಲ್ಲಿ ಒಂದು ಗ್ರೂಪ್ A ಮತ್ತು ಗ್ರೂಪ್ B ಅನ್ನೋದು ಈ ಒಂದು ಹುದ್ದೆನ ಸೇಲ್ ಮಾಡ್ಕೊಳೋದಕ್ಕೆ ಮತ್ತು ಹೈಯೆಸ್ಟ್ ಡಿಮ್ಯಾಂಡ್ ಇರೋದಕ್ಕೆ ಇವರು ತಾರಾತುರಿ ಎಕ್ಸಾಮ್ಸ್ ನಡೆಸ್ತಾ ಇದ್ದಾರೆ. ಬೇರೆ ಎಕ್ಸಾಮ್ಸಲ್ಲಿ ಎಷ್ಟೊಂದು ರಿಸಲ್ಟ್ಸ್ ಬಿಡೋದಿದೆ, ಆ ರಿಸಲ್ಟ್ಸ್ ಬಿಡ್ತಾ ಇಲ್ಲ. ಮತ್ತು ಗೌರ್ಮೆಂಟ್ ಕಳಿಸಿರೋ ಎಷ್ಟೊಂದು ನೋಟಿಫಿಕೇಷನ್ನು FDA, SDA ಮತ್ತು ಗ್ರೂಪ್ B, ಗ್ರೂಪ್ C, ಗ್ರೂಪ್ D ಎಕ್ಸಾಮ್ಸು KPSCಗೆ ಸಾವಿರಾರು ನೋಟಿಫಿಕೇಷನ್ ಕಳಿಸಿದ್ದಾರೆ. ಇದುವರೆಗೂ ಒಂದು ಡೇಟ್ ಅಂತ ಅವ್ರು ಫಾಲೋ ಮಾಡಿಲ್ಲ. ಮತ್ತು ಈವೆಂಟ್ ಆಫ್ ಕ್ಯಾಲೆಂಡರು, ಇವರು KPSC ಅಂತ ಒಂದು ಕಾನ್ಸ್ಟಿಟ್ಯೂಷನ್ ಮಾಡಿನೇ, UPSCನೂ ಕಾನ್ಸ್ಟಿಟ್ಯೂಷನ್ ಮಾಡಿನೇ, ಯಾಕೆ ಇವರು UPSCನ ಫಾಲೋ ಮಾಡ್ತಾ ಇಲ್ಲ? UPSC ಎಕ್ಸಾಮ್ಸ್ ಎಲ್ಲ ಎಕ್ಸಾಮ್ಸು ಎಕ್ಸೆಪ್ಟ್ ಒಂದು ಮೇನ್ಸ್ ಬರೀಬೇಕಾದ್ರೆ ವೀಕ್ ಡೇಸಲ್ಲಿ ನಡೆಸ್ತಾರೆ ಅಷ್ಟೇ. ಯಾವುದಾದ್ರು ಕೆಲವೊಂದು ಎಕ್ಸಾಮ್ಸು, ಎಲ್ಲ ಎಕ್ಸಾಮ್ಸು ಮ್ಯಾಕ್ಸಿಮಮ್ ಸಂಡೇ ಎಕ್ಸಾಮ್ಸ್ ನಡೆಸ್ತಾರೆ. ಆದರೆ KPSCಯಲ್ಲಿ ಸಂಡೇ ಬದಲು ಟ್ಯೂಸ್ಡೇ ಎಕ್ಸಾಮ್ಸ್ ನಡೆಯೋದು, ಇಷ್ಟು ಆ ತಾರಾತುರಿ ಎಕ್ಸಾಮ್ಸ್ ನಡೀತಿದ್ದಾರೆ. ಅಂದರೆ ಇದರಲ್ಲಿ ಸಾಕಷ್ಟು ಅನುಮಾನ ವ್ಯಕ್ತ ಆಗಿದೆ. ಇಡೀ ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ಮತ್ತು ಎಲ್ಲರೂ ನಮ್ಮ ಸಂಘಟನೆಗಳು, ಎಲ್ಲ ಕರ್ನಾಟಕದಲ್ಲಿ ಎಲ್ಲ ಸಂಘಟನೆಗಳು ಮತ್ತು ಅಪೋಸಿಷನ್ ಲೀಡರ್ ಪ್ರತಿಯೊಬ್ಬ ಲೀಡರ್ಸು ಸಪೋರ್ಟ್ ಮಾಡ್ತಿದ್ದಾರೆ. ಈ ಒಂದು ಎಕ್ಸಾಮ್ಸ್ ಈವನ್ CM ಸರೂ ಎಕ್ಸ್ಟೆಂಡ್ ಮಾಡ್ತೀನಿ ಅಂತ ಹೇಳಿದರು, ಮತ್ತು ಆ ಮಾತು ವಾಪಸ್ ತೊಗೊಂಡಿದ್ದಾರೆ. ಬಟ್ ಇವಾಗ ನಾವು ಕೇಳ್ತಾ ಇರೋದು, ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾಯಿದ್ದೀನಿ. ಆದರೆ ನಾನು ಇವ್ರು ಏನಂತಾರೆ, KPSCನೇ ಸರ್ಕಾರ ಅಂದ್ಕೊಂಬಿಟ್ಟಿದ್ದಾರೆ. ನಾನು ಸರ್ಕಾರಕ್ಕೆ ಒಂದು ಭರವಸೆ ನಾವು ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ ಕೈ ಮುಗಿ ಕೇಳ್ಕೊತಾ ಇದ್ದೀನಿ. ಎಲ್ಲ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಎಕ್ಸಾಮ್ಸ್ ಇಟ್ಟಿದ್ರೆ ಅವ್ರ ಭವಿಷ್ಯ ಇದ್ರ ಮೇಲೆ ನಿಂತಿರುತ್ತೆ. ಯಾಕೆಂದರೆ ಲಾಸ್ಟ್ ಅಟೆಂಪ್ಟ್ ಇರುತ್ತೆ. ಬಿಕಾಸ್ ಆಫ್ ಲಾಸ್ಟ್ ಅಟೆಂಪ್ಟು ಏಜ್ ರಿಲ್ಯಾಕ್ಸೇಷನ್ನು ಕೊಟ್ಟಿರೋದ್ರಿಂದ 17-18 ಇರ್ಬೋದು. ಮತ್ತು ಎಷ್ಟೋ ಸಾವಿರಾರು ವಿದ್ಯಾರ್ಥಿಗಳು ಮತ್ತೆ ಈ ಒಂದು ಅವಕಾಶ ಸಿಗಲ್ಲ ಅವರಿಗೆ. ದಯವಿಟ್ಟು ಆ ಅಂಗವಿಕಲರಿರ್ಬೋದು ಮತ್ತು ಹೆಣ್ಮಕ್ಳು ಇರ್ಬೋದು, ಯಾರಿಗಾದರೂ ಅವ್ರಿಗೆಲ್ಲರಿಗೂ ದಯವಿಟ್ಟು ನಾನು ಸರ್ಕಾರಕ್ಕೆ, CM ಸಿದ್ದರಾಮಯ್ಯ ಸರ್ಗೆ ಒಂದು ಟ್ವೀಟ್ ಮಾಡಿ KPSCಗೆ ಮನವರಿಕೆ ಮಾಡಬೇಕು. ಇದೇ ರೀತಿ ಮಹಾರಾಷ್ಟ್ರದಲ್ಲೂ ಪೋಸ್ಟ್ಪೋನ್ ಆಗೋದಕ್ಕೆ ಲಾಸ್ಟ್ 3-4 ಡೇಸಲ್ಲಿ ಅವರು ನಿರ್ಧಾರ ತೊಗೊಂಡ್ರು. 25th ಎಕ್ಸಾಮ್ಸ್ ಇತ್ತು ಅವ್ರದ್ದು, ಸಂಡೇ ಎಕ್ಸಾಮ್ಸ್ ಇತ್ತು, ನಾಳೆ ಎಕ್ಸಾಮ್ಸ್ ಇತ್ತು. ಲಾಸ್ಟ್ 4 ಡೇಸ್ ಬ್ಯಾಕ್ ಅವರು ಎಕ್ಸ್ಟೆಂಡ್ ಮಾಡಿದ್ದಾರೆ. ದಯವಿಟ್ಟು ಅದೇ ರೀತಿ ಸರ್ಕಾರಕ್ಕೂ ನಾವು ಕೇಳ್ಕೊಳೋದೇನಪ್ಪ ಅಂದರೆ, ಎಲ್ಲ ಸ್ಟೂಡೆಂಟ್ಸು ಬಡವ್ರ ಪರವಾಗಿ ಸರ್ಕಾರ ಇದ್ದಾರೆ ಅಂತ ಅನ್ನೋದಾದರೆ ದಯವಿಟ್ಟು ಅವರಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.